ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಳಗ್ಗೆನೇ ಬೇಗನೆ ಆಗುವಂಥ ಒಂದು ಟಿಫನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಏನಂದರೆ ದೋಸೆ, ನೀರು ದೋಸೆ ಅಂತೇಳಿ. ಇದನ್ನು ನಾನು ಓವರ್ ನೈಟ್ ರೈಸನ್ನು ನೆನೆಸಿಟ್ಟಿದ್ದೀನಿ. ನೀವು ಎರಡು ಮೂರು ಗಂಟೆಗಳ ಕಾಲ ನೆನೆಸಿದ್ರು ಕೂಡ ಸಾಕಾಗುತ್ತೆ. ಇದನ್ನ ಇವಾಗ ನುಣ್ಣಗೆ ರುಬ್ಕೊಂಡು ಬರೋಣ. ನೈಸಾಗಿ ರುಬ್ಬಬೇಕು. ಇದನ್ನು ಅಕ್ಕಿ ಹಾಕ್ಕೊಂಡು ಜಾರಿಗೆ ಈಗ ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಸಣ್ಣಗೆ ರುಬ್ಕೊಳ್ಳಿ. ಇದನ್ನು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಚಿಕ್ಕ ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾರೆ ಈ ದೋಸೆನ. ನೀವು ಕೂಡ ಖಂಡಿತವಾಗಿ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ. ಈ ಥರ ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಇದೇ ಥರ ಎಲ್ಲ ಅಕ್ಕಿನ ನಾನು ರುಬ್ಬಿ ಹಾಕ್ತಾಯಿದ್ದೀನಿ. ನೋಡಿ, ನಾನು 2 ಜಾರ್ ಆಯಿತು ಅಕ್ಕಿ ಅಷ್ಟು ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಕಾದಂಥ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನು ಆ್ಯಡ್ ಮಾಡಿಕೊಳ್ರಿ. ಇದಕ್ಕೆ ನೀರು ಜಾಸ್ತಿ ಹಾಕಬೇಕು. ರುಬ್ಬುವಾಗ ಕಡಿಮೆ ಹಾಕಿ. ಇವಾಗ ಅದಕ್ಕೆ ಬೇಕಾದಷ್ಟು ನೋಡಿರಿ, ಈ ಥರ ಸ್ಪೂನ್ ಆಡಿಸಿದಾಗ ಹಿಂದುಗಡೆ ಈ ಥರ ಕಾಣಿಸ್ಬೇಕು. ಅಂದರೆ ತುಂಬ ಅಂಟುಕೊಳ್ಬಾರ್ದು ಹಿಟ್ಟು. ಈ ಥರ ನೀರಾಗಿ ಬರಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಆ್ಯಡ್ ಮಾಡಿಕೊಳ್ರಿ. ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ. ಮತ್ತು ಹಿಟ್ಟು ಕೂಡ ನೈಸಾಗಿ ರುಬ್ಕೊಂಡ್ರೆ ದೋಸೆ ಕಟ್ಟಾಗಲ್ಲ. ಹಿಟ್ಟು ರವೆ ಥರ ಇರಬಾರ್ದು, ತುಂಬ ನೈಸಾಗಿ ರುಬ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರುಬ್ಕೋಬೇಕಾದ್ರೂ ಹಾಕ್ಕೋಬೋದು ಉಪ್ಪನ್ನು. ನಾನು ಇವಾಗ ಸೇರಿಸ್ತಾ ಇದ್ದೀನಿ ಉಪ್ಪು. ಇದು ಇವಾಗ ಹಿಟ್ಟು ರೆಡಿಯಾಗಿದೆ. ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ, ಹಸಿ ತೆಂಗಿನಕಾಯಿ, ಪುಟಾಣಿ, ಉಪ್ಪು, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನ್ಕಾಯಿ ತೊಗೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ಒಂದು ಒಗ್ಗರಣೆ ಹಾಕ್ತಾಯಿದ್ದೀನಿ ಚಟ್ನಿಗೆ. ಈಗ ಚಟ್ನಿ ರೆಡಿ ಆಯಿತು. ತವಾ ಬಿಸಿ ಮಾಡಿ ಅದಕ್ಕೆ ಈರುಳ್ಳಿ ತಗೊಂಡು ಹೀಗೆ ಎಣ್ಣೆ ಹಚ್ಕೊಳ್ರಿ ಹಂಚಿಗೆ. ಈಗ ರೆಡಿಯಾದಂಥ ಹಿಟ್ಟನ್ನು ನಾನು ಹಾಕ್ತೀನಿ ನೋಡಿರಿ. ಈ ಥರ ಹಾಕ್ರಿ ಹಿಟ್ಟು. ಅಂದರೆ ಇದನ್ನು ತಿರುಗಿಸ್ಬಾರ್ದು. ಹಿಟ್ಟು ಹಾಕಿದ ತಕ್ಷಣ ಈ ಥರ ಹಾಕ್ರಿ. ಹಾಕಿ ಲಿಡ್ಡನ್ನು ಮುಚ್ಚಿ ಒಂದು 2 ನಿಮಿಷ ಬಿಡಿ. ಆಮೇಲೆ ನೋಡಿರಿ, ಈ ಥರ ದೋಸೆ ರೆಡಿ ಆಗುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿರಿ. ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿರಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಬೇಗ ಕೂಡ ರೆಡಿ ಆಗುತ್ತೆ. ಇದು ಪಲ್ಯ ಜೊತೆ ಕೂಡ ದೋಸೆ ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಕಾಯಿ ಮತ್ತು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನೋಡಿರಿ, ನಾನು ಸರ್ವ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಇದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಬಾಯ್.